ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಅಕ್ರಮ ಕಲ್ಲು ಗಣಿಗಾರಿಕೆ ಬ್ಲಾಸ್ಟಿಂಗ್, ತಪ್ಪಿದ ಭಾರೀ ಅನಾಹುತ. ಮೆಡಿಕಲ್ ಕಾಲೇಜು ಸಮೀಪದಲ್ಲಿರುವ ಖಾಸಗಿ ಜಮೀನಿನಲ್ಲಿ ಬೃಹತ್ ಸ್ಫೋಟಕ ಬಳಸಿ ಅಕ್ರಮ ಬ್ಲಾಸ್ಟಿಂಗ್, ವಸ್ತುಗಳ ಸೀಸ್ ಮಾಡಿದ ಪೊಲೀಸರು. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದ ಮಾಜಿ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ. ಗೌರಿಬಿದನೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜನಸಂಪರ್ಕ ಯಾತ್ರೆಗೆ ಚಾಲನೆ. ಶಾಸಕ ಪುಟ್ಟಸ್ವಾಮಿ ಗೌಡ ವಿರುದ್ಧ ಗುಡುಗಿದ ಶಿವಶಂಕರ್ ರೆಡ್ಡಿ. ಪ್ರೀತಿಸಿ ಮದುವೆಯಾದ ಪತ್ನಿಯನ್ನೇ ಕೊಂದ ಪಾಪಿ ಪತಿ. 8 ತಿಂಗಳ ಹಿಂದಷ್ಟೇ ವಿವಾಹವಾಗಿದ್ದ ಆರೋಪಿ ಸತೀಶ್ ಕುಮಾರ್ ಕಬ್ಬಿಣದ ಪೈಪ್ನಿಂದ ಭೀಕರವಾಗಿ ಹಲ್ಲೆ ಮಾಡಿ ನವ್ಯಶ್ರೀ ಕೊಲೆ. ವಾರ್ತೆಗಳ ವಿವರ. ಅದು ಇಬ್ಬರು ಪ್ರಭಾವಿ ರಾಜಕಾರಣಿಗಳನ್ನು ಕೊಟ್ಟ ಗ್ರಾಮ. ಆದರೆ ಅದೇ ಗ್ರಾಮದ ಪಕ್ಕದ ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಂತೆ ಇರುವ ಖಾಸಗಿ ಜಮೀನಿನಲ್ಲಿ ಬೃಹತ್ ಬಂಡೆಗಳಿದ್ದು ಯಾವುದೇ ಪರವಾನಗಿ ಪಡೆಯದೆ ಪ್ರಭಾವ ಬಳಸಿ ಅಕ್ರಮವಾಗಿ ಶಾಕ್ವೈರ್ ಟ್ಯೂಬ್ ಹಾಗೂ ಡೆಟೋನೇಟರ್ ಬಳಸಿ ಬ್ಲಾಸ್ಟಿಂಗ್ ಮಾಡುತ್ತಿರುವುದನ್ನು ಪೊಲೀಸರು ಎಡೆಮುರಿ ಕಟ್ಟಿದ್ದಾರೆ. ಅದೇನು ಕತೆ ಅಂತೀರಾ? ಈ ವರದಿ ನೋಡಿ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮ. ಈ ಗ್ರಾಮದಲ್ಲಿ ಇಬ್ಬರು ಪ್ರಭಾವಿ ರಾಜಕಾರಣಿಗಳಾದ ಲೋಕಸಭಾ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಸ್ವಗ್ರಾಮ. ಇಲ್ಲಿ ಅಕ್ರಮ ಬ್ಲಾಸ್ಟಿಂಗ್ ಸದ್ದು ಜೋರಾಗಿದೆ. ಹೀಗೆ ಪೆರೇಸಂದ್ರ ಗ್ರಾಮದ ಪಕ್ಕದಲ್ಲೇ ಇರುವ ಅರೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಂತೆ ಇರುವ ಸರ್ವೆ ನಂಬರ್ 535/2 3 ಎಕರೆ 16 ಗುಂಟೆ 231/5 2 ಎಕರೆ ಜಮೀನು ಮಂಜುನಾಥ್ ಎಂಬುವರಿಗೆ ಸೇರಿದ್ದು, ಅದರಲ್ಲಿ ಅಕ್ರಮವಾಗಿ ಬಂಡೆಗಳನ್ನು ಶಾಕ್ ವೈರ್ ಟ್ಯೂಬ್ ಹಾಗೂ ಡಿಟೋನೇಟರ್ ಸ್ಫೋಟಕಗಳ ಮೂಲಕ ಬ್ಲಾಸ್ಟ್ ಮಾಡುತ್ತಿದ್ರ. ಆದರೆ ಜಮೀನಿನ ಮಾಲೀಕ ಜಿಲ್ಲಾಧಿಕಾರಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಂದ ಯಾವುದೇ ಪರವಾನಗಿ ಪಡೆಯದೆ 5 ಎಕರೆ ಜಮೀನಿನ ಮಧ್ಯದಲ್ಲಿದ್ದ ಕಲ್ಲು ಬಂಡೆಗಳನ್ನು ಸಿಡಿಮದ್ದು ಸ್ಫೋಟಕದಿಂದ ಬ್ಲಾಸ್ಟಿಂಗ್ ಮಾಡಿ ಅಲ್ಲೇ ಬೃಹತ್ ಗುಂಡಿ ತೆಗೆದು ಕಲ್ಲುಗಳನ್ನು ಮುಚ್ಚುತ್ತಿದ್ರ. ವಿಚಾರ ತಿಳಿದ ಪೆರೇಸಂದ್ರ ಪೊಲೀಸ್ ಠಾಣೆಯ ಪೊಲೀಸರು ದಾಳಿ ನಡೆಸಿ ಬಂಡೆಯನ್ನ ಬ್ಲಾಸ್ಟಿಂಗ್ ಮಾಡಲು ತಂದಿದ್ದ ಸಿಡಿಮದ್ದು ವೈರ್ಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲು ಮಾಡಿದ್ದು, A1 ಆರೋಪಿಯಾಗಿ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಮೂಲದ ಶಿವ, A2 ಆರೋಪಿಯಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದ ಜಮೀನಿನ ಮಾಲೀಕ ಮಂಜುನಾಥ್ ಎಂಬುವರನ್ನ ಇಬ್ಬರ ವಿರುದ್ಧ FIR ದಾಖಲು ಮಾಡಿದ್ದಾರೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹೈವೇ ಪಕ್ಕದಲ್ಲಿ ಅರೂರು ವಿಲೇಜ್ ಇದೆ. ಆ ಅರೂರು ವಿಲೇಜಲ್ಲಿ ಯಾವುದೂ ಥರ ಏನು ಹೈವೇ ಪಕ್ಕದಲ್ಲಿ ಏನು ಬ್ಲಾಸ್ಟಿಂಗ್ ವಗೈರೆ ನಡ್ತಾ ಇದೆ, ಈ ಥರ ಪಬ್ಲಿಕ್ಕಿಂದ ಮಾಹಿತಿ ಬಂದಿತ್ತು. ಆದಮೇಲೆ ನಮ್ಮ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಗುಡಿಬಂಡೆ ಇನ್ಸ್ಪೆಕ್ಟರ್ ಅಲ್ಲಿ ರೌಂಡ್ಸಲ್ಲಿ ಇತ್ತು. ಅವರು ವಿಸಿಟ್ ಮಾಡಿ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು ಕಿ ಒಂದು ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ 100 ಮೀಟರ್ ಹಿಂದೆ ಯಾವುದು ಖಾಸಗಿ ಜಮೀನಲ್ಲಿ ಯಾರು ಬಂಡೆ ವಗೈರೆ ಹೊಡಿಯೋಕ್ಕೆ ಬ್ಲಾಸ್ಟಿಂಗ್ ವಗೈರೆ ಮಾಡ್ತಾ ಇದ್ದಾರೆ, ವಿದೌಟ್ ಪರ್ಮಿಷನ್ ಇಲ್ಲಿಗಲಿ ಮಾಡ್ತಾ ಇದ್ದಾರೆ, ಅದನ್ನು ಜಿಲೆಟಿನ್ ವಗೈರೆ ಯೂಸ್ ಮಾಡಿ. ಆಮೇಲೆ ಅವ್ರ ಮೇಲೆ ನಾವು ಒಂದು ಎಕ್ಸ್ಪ್ಲೋಸಿವ್ ಆ್ಯಕ್ಟ್ದು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಬೇಸಿಕ್ಲಿ ಈ ಕೇಸಲ್ಲಿ ಆರೋಪಿ ಶಿವು ಯಾರು ಸಪ್ಲೈ ಮಾಡಿದ್ದಾರೆ ಅವ್ರಿಗೆ ಮತ್ತು ಯಾರ್ದು ಜಮೀನಿದೆ ಅವ್ರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಶಿವು ಯಾರು ಸಪ್ಲೈ ಮಾಡಿದ್ದಾರೆ ಜಿಲೆಟಿನ್ ವಗೈರೆ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಅವರಿಂದ ಈಗ ನಾವು ಅವರು ಬೇಸಿಕ್ಲಿ ಕ್ವಾರಿ ಮತ್ತು ಈ ಕ್ರಷರ್ಸ್ ವಗೈರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಏನು ಸಪ್ಲೈ ಇತ್ತು ಅಲ್ಲಿಂದ ತೊಗೊಂಡ್ಬಂದಿದ್ದಾರೆ. ಅದು ನಾವು ವೆರಿಫೈ ಮಾಡ್ತಾ ಇದ್ದೀವಿ ಕಿ ಯಾರು ಇವರ ಕೈಯಲ್ಲಿ ಯಾರು ಕೊಟ್ಟಿದ್ದಾರಾ ಅಥವಾ ಯಾರು ಈ ಬ್ಲಾಸ್ಟಿಂಗ್ ವಗೈರೆ ಅದು ಕಂಪ್ನಿ ಮ್ಯಾಗ್ಝಿನ್ ವಗೈರೆ ಯಾರಿತ್ತು ಅವರಿಂದ ಯಾರು ಇವರಿಗೆ ಸಪ್ಲೈ ಮಾಡಿದ್ದಾರೆ ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ. ಆಮೇಲೆ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಇನ್ನು NH 44 ರಸ್ತೆಯ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದ್ದು, ಇನ್ನು ಅರೂರು ಗ್ರಾಮದ ಮಂಜುನಾಥ್ ಸೇರಿದ ಜಮೀನಲ್ಲೇ ಪೆಟ್ರೋಲ್ ಬಂಕ್ಗೆ ಬಾಡಿಗೆ ನೀಡಿದ್ದು, ಬಂಕ್ ಪಕ್ಕದಲ್ಲಿ ಇರುವ ಜಮೀನಿನಲ್ಲಿ ಬೃಹತ್ ಬಂಡೆಗಳು ಇರುವ ಕಾರಣ ಜಮೀನನ್ನ ಸಮತೋಲನ ಮಾಡಲು ಸರ್ಕಾರದಿಂದ ಯಾವುದೇ ಅನುಮತಿ ಪಡೆಯದೆ ರಾಜಾರೋಷವಾಗಿ ಅಕ್ರಮವಾಗಿ ಸಿಡಿಮದ್ದು ಮೂಲಕ ಬ್ಲಾಸ್ಟಿಂಗ್ ಮಾಡ್ತಿದ್ರ. ಪಕ್ಕದಲ್ಲೇ ಪೆಟ್ರೋಲ್ ಬಂಕ್, ರಾಷ್ಟ್ರೀಯ ಹೆದ್ದಾರಿ ಹಾಗೂ ಮೆಡಿಕಲ್ ಕಾಲೇಜು ಇದ್ದು ಯಾವುದೇ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳದೆ ಬ್ಲಾಸ್ಟಿಂಗ್ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಖಾಲಿ ಜಮೀನು ಒಲಿಮೆಗೋಸ್ಕರ ಜಮೀನಲ್ಲಿ ಸ್ವಲ್ಪ ಬಂಡೆ ವಗೈರೆ ಇತ್ತು, ಅದನ್ನು ಕ್ಲಿಯರ್ ಮಾಡೋಕ್ಕಾಗಿ ಅವರು ಮಾಡಿದ್ದಾರೆ.
ಬಟ್ ಅದು ಅಲೌಡ್ ಇಲ್ಲ. ಈ ಬ್ಲಾಸ್ಟಿಂಗ್ ವಗೇರ ಯಾವಾಗ ಮಾಡ್ತಾರೆ ಅದು ಎಲ್ಲ ಪರ್ಮಿಷನ್ ತಗೋಬೇಕು ಮತ್ತು ಪ್ರೊಫೆಷ್ನಲ್ ಥರ ಮಾಡಬೇಕು. ಇದು ಯಾರ ಹತ್ರ ಲೈಸೆನ್ಸ್ ಇದೆ, ಯಾರಿಗೆ ಟ್ರೈನಿಂಗ್ ಇದೆ, ಮತ್ತು ಪಬ್ಲಿಕ್ಗೆ ಕೂಡ ಎಚ್ಚರಿಕೆ ಕೊಡಬೇಕು ಈ ಥರ ಏನು ಬ್ಲಾಸ್ಟಿಂಗ್ ವಗೇರ ಆಗ್ತಾಯಿದೆ. ಅದು ಎಲ್ಲ ಪರ್ಮಿಷನ್, ಪೊಲೀಸ್ದು ಪರ್ಮಿಷನ್ ಮತ್ತು ಈ ಯಾವ ಬೇರೆ ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ ಇದ್ದಾರೆ ಅವರೆಲ್ಲರದು ಪರ್ಮಿಷನ್ ಆದಮೇಲೆ ಇದು ಮಾಡೋಕ್ಕೆ ಆಗುತ್ತೆ. ಸ್ವಂತ ಈ ಥರ ಎಲ್ಲಿಗಲ್ ಥರ ಆಗುತ್ತೆ. ಇದು ಈ ಥರ ಸ್ವಂತ ಮಾಡೋಕ್ಕೆ ಆಗಲ್ಲ. ಇನ್ನು ಸ್ಥಳಕ್ಕೆ ಬಂದ ಬಾಂಬ್ ಸ್ಕ್ವಾಡ್ ಪರಿಶೀಲನೆ ನಡೆಸಿ ಕಲ್ಲು ಬಂಡೆಗಳನ್ನು ಬ್ಲಾಸ್ಟ್ ಮಾಡಲು ಬಳಸಿದ ಶಾಕ್ ವೈರ್ ಟ್ಯೂಬ್ ಹಾಗೂ ಡಿಟೋನೇಟರ್ ಹಾಗೂ ಇಟಾಚಿ ಮತ್ತು ಕಂಪ್ರೆಸರ್ ಅನ್ನ ಪೆರೇಸಂದ್ರ ಪೊಲೀಸರು ವಶಪಡಿಸಿಕೊಂಡು ಸೀಸ್ ಮಾಡಿದ್ದಾರೆ. ಅದಲ್ಲದೆ 5-6 ತಿಂಗಳಿಂದ ಅರೂರು ಬಳಿ ಅಕ್ರಮ ಸಿಡಿಮದ್ದಿನಿಂದ ಬ್ಲಾಸ್ಟಿಂಗ್ ಮಾಡುತ್ತಿದ್ದ ಪೆರೇಸಂದ್ರ ಪೊಲೀಸರಿಗೆ ಗೊತ್ತೇ ಆಗಲಿಲ್ಲ. ಯಾಕೆ ಮೊದಲೇ ಕ್ರಮ ಜರುಗಿಸಲಿಲ್ಲ ಎಂಬ ಪ್ರಶ್ನೆಗಳು, ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಮೂಡಿವೆ. ಪೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತರುವ ತನಕ ವಿರಮಿಸುವುದಿಲ್ಲ. ಪ್ರತಿಯೊಂದು ಹಳ್ಳಿಗೂ ಭೇಟಿ ನೀಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾಡುತ್ತೇನೆ ಎಂದು ಮಾಜಿ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಹೇಳಿದರು. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿ ಮಠದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ, ಕ್ಷೇತ್ರದಲ್ಲಿ ಹಣದ ಆಮಿಷದಿಂದ ಜನರ ಮನಸ್ಸು ಗೆಲ್ಲಲು ಸಾಧ್ಯವಿಲ್ಲ. ಹಣದಿಂದ ಎಲ್ಲ ಕಾಲದಲ್ಲೂ ರಾಜಕಾರಣ ಮಾಡಲು ಸಾಧ್ಯವಿಲ್ಲ. ಜನತೆಗೆ ತಾಲೂಕಿನ ಪರಿಸ್ಥಿತಿ ಅರ್ಥವಾಗಿದೆ. ಮುಂದಿನ ಚುನಾವಣೆಯಲ್ಲಿ ತಕ್ಕ ಉತ್ತರ ಕೊಡಲಿದ್ದಾರೆ ಎಂದರು. ನಾನು ನನ್ನ ರಾಜಕೀಯ ಜೀವನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ 5 ಬಾರಿ ಶಾಸಕನಾಗಿ, ಸಚಿವನಾಗಿ ಸೇವೆ ಸಲ್ಲಿಸಿದ್ದೇನೆ. ನಾನೆಂದೂ ಜಾತಿ ರಾಜಕಾರಣ ಮಾಡಿದವನಲ್ಲ. ಎಲ್ಲ ವರ್ಗ ಜಾತಿಯವರಿಗೂ ಅಧಿಕಾರವನ್ನ ಹಂಚಿಕೊಂಡು ಬಂದಿದ್ದೇನೆ ಎಂದರು. ತಾಲೂಕಿನ ಪ್ರತಿ ಗ್ರಾಮಕ್ಕೂ ಜನಸಂಪರ್ಕ ಯಾತ್ರೆ ಆರಂಭಿಸಿದ್ದೇನೆ. ಮುಂದಿನ 2028ರ ವಿಧಾನಸಭೆ ಚುನಾವಣೆಯವರೆಗೂ ಈ ಯಾತ್ರೆ ಮುಂದುವರಿಯಲಿದೆ. ಜನರ ಮಧ್ಯೆ ಹೋಗಿ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುವ ಕೆಲಸವನ್ನ ಮಾಡುತ್ತೇನೆ ಎಂದು ಶಪಥ ಮಾಡಿದ್ರು. ಫೆಬ್ರವರಿ 1ರಂದು ಚೀಮೂಲ್ ನಿರ್ದೇಶಕರ ಚುನಾವಣೆ ನಡೆಯಲಿದ್ದು, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಗೌರಿಬಿದನೂರು ಕ್ಷೇತ್ರಕ್ಕೆ ದಿನೇಶ್, ಮಂಚೇನಹಳ್ಳಿ ಕ್ಷೇತ್ರಕ್ಕೆ ನಾಗರಾಜ್ ಅವರನ್ನ ಕಣಕ್ಕಿಳಿಸಲಾಗಿದೆ. ನಮ್ಮ ವಿರೋಧಿ ಅಭ್ಯರ್ಥಿಗಳಾದ ಜೆ ಕಾಂತರಾಜು, ಡಿಎನ್ ವೆಂಕಟರೆಡ್ಡಿ ಅವರನ್ನ ಸೋಲಿಸಿಯೇ ತೀರುತ್ತೇನೆ ಎಂದು ಶಪಥ ಮಾಡಿದ್ರು. ಅವರಿಂದ ಸಿಕ್ಕಿರೋದು ನಿಮ್ಗೆ ಸೀರೆಗಳು, ಕ್ಯಾಲೆಂಡರ್, ಎಷ್ಟು ಬಿಟ್ರೆ ಏನ್ ಸಿಕ್ಕಿಲ್ಲ. ನಾನು ಹಳ್ಳಿಗೆ ಹೋದಾಗ ನಾನು ಕೇಳ್ತಾ ಇದ್ದೆ, ಎಲ್ಲ ಹಳ್ಳಿಗೆ ಹೋಗಿದ್ದೆ, ನಾನು ಬಂದಿದ್ದೆಲ್ಲಪ್ಪ ಎಲ್ಲ ಹಳ್ಳಿಗೆ. ಕೆಲವರು ಇದ್ರು, ಕೆಲವರು ಇಲ್ಲ, ಮಧ್ಯಾಹ್ನ ತಿರ್ಲಿಲ್ಲ. ನಾನೇನೇನ್ ಕೆಲಸ ಮಾಡಿದ್ದಾರೆ ಅಂತ ಕೇಳಿದೆ. ಸ್ವಾಮಿ ಅವ್ರು ಬರ್ಲೇ ಇಲ್ಲ ಊರುಗಳ ಕಡೆಗೆ, ಅವ್ರ ಮುಖಾನೇ ತೋರಿಸಿಲ್ಲ. ನಾನೇನ್ ಕೇಳಿದೆ, ಸೀರೆಗಳು ಕೊಟ್ರಲ್ಲಪ್ಪ. ಸೀರೆಗಳು ಬಂದ್ರು, ಒಂದ್ಸಲ ಕೊಟ್ರು, ಆಮೇಲೆ ಹಂಗೆ ಹೊಟ್ಟೋದ್ರು. ಯಾರನ್ನು ವಿಚಾರಿಸಲ್ಲ, ಊರಲ್ಲಿ ಏನ್ ಸಮಸ್ಯೆ ಅಂತ ವಿಚಾರಿಸಲ್ಲ, ಕಷ್ಟುಕ ವಿಚಾರಿಸಲ್ಲ. ಈ ತರ ಪ್ರತಿನಿಧಿ ಇವತ್ತು ತಾಲೂಕಿಗೆ ಸಿಕ್ಬಿಟ್ಟಿದ್ದಾರೆ. ನನಗೆ ನಷ್ಟ ಇಲ್ಲ, ನನಗೇನೋ ಸ್ವಲ್ಪ ನಷ್ಟ ಆಯ್ತು ಚುನಾವಣೆದು. ನಷ್ಟ ಆಗಿದ್ದು ನಿಮಗೆ, ಜನರಿಗೆ. ಇವತ್ತು ಒಂದು ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ವ್ಯವಸ್ಥೆ ಕೆಟ್ಟಿದೆ. ತಾಲೂಕು ಆಫೀಸ್ಗೆ ಹೋದ್ರೆ ಅಲ್ಲೆಲ್ಲ ಕೂಡ ನಿಮ್ಮನ್ನು ಹೇಳೋರು ಕೇಳೋರು ಇಲ್ಲ. ಅಲ್ಲೆಲ್ಲ ಭ್ರಷ್ಟಾಚಾರ. ಒಂದು ಖಾತೆ ಆಗ್ಬೇಕು, ಒಂದು ಪಾಣಿ ಆಗ್ಬೇಕಂದ್ರೆ ಸುತ್ತಾ ಇರ್ತೀರಿ. ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಿಮ್ಗೆ ಸರಿಯಾದಂತ ಸ್ಪಂದನೆ ಇಲ್ಲ. ಯಾರು ಎಲ್ಲೋಗ್ಬೇಕು, ಯಾರನ್ನು ಕೇಳಬೇಕು? ಇದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಕಷ್ಟ ನಿಮ್ಗೆ ಗೊತ್ತಾಗಿದೆ. ಅದರಿಂದ ಯಾವತ್ತೂ ಕೂಡ ತೆಲುಗಿನಲ್ಲಿ ಒಂದು ಗಾದೆ ಇದೆ, వేరూరు ఆదాయం కంటే గుంటూరు నష్టం మేలంట. అవునా? వేరూరుకి వేస్తే ఓటు ఏ పరిస్థితి అవుతుంది అంటే ఇప్పుడంతా మీకే అనుభవమైంది. ಕೆಲವರೆಲ್ಲ ಲೀಡರ್ಸ್ ಓಡೋಗ್ಬಿಟ್ರು ನನ್ ಬಿಟ್ಟು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಸಂಘಟಿತವಾಗಿ ಸದೃಢವಾಗಿದೆ. ಪಕ್ಷಕ್ಕೆ ಯಾರೂ ಅನಿವಾರ್ಯವಲ್ಲ. ಪಕ್ಷವನ್ನ ಬಿಟ್ಟು ಹೋಗಿರುವವರು ನಂತರ ರಾಜಕೀಯವಾಗಿ ಪಶ್ಚಾತ್ತಾಪ ಪಡುತ್ತಾರೆ.
ಈ ಹಿಂದೆ NH ಶಿವಶಂಕರ್ ರೆಡ್ಡಿ ಅವರು ಜೆ ಕಾಂತರಾಜು ಅವರನ್ನ ಕೋಚಿಮೂಲ್ ಅಧ್ಯಕ್ಷರನ್ನಾಗಿ ಮಾಡಲು ಶ್ರಮಿಸಿದ್ರು. ಆದರೆ ಅವರಿಗೆ ಕನಿಷ್ಠ ನಿಯತ್ತಿಲ್ಲವಾಗಿದೆ. ಈ ಬಾರಿ ಚುನಾವಣೆಯಲ್ಲಿ ಜನತೆ ತಕ್ಕ ಉತ್ತರ ನೀಡುತ್ತಾರೆ. ಇಲ್ಲಿನ ಶಾಸಕ KH ಪುಟ್ಟಸ್ವಾಮಿ ಗೌಡರು ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿರುವುದಾಗಿ ಹೇಳುತ್ತಾರೆ. ಆದರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಹಕಾರ ನೀಡುತ್ತಿಲ್ಲ, ಅವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಇವರ ಕಾರ್ಯವೈಖರಿಗೆ ತಾಲೂಕಿನ ಜನತೆ ಬೇಸತ್ತಿದ್ದಾರೆ ಎಂದರು. ಅವ್ರನ್ನೆಲ್ಲ ಯಾವುದೇ ಕಾರಣಕ್ಕೂ ನಾನು ಒಪ್ಪಲಿಲ್ಲ. ನನ್ನ ತಾಲೂಕಿಗೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ಮಾಡಲೇಬೇಕು ಅಂತ ಹೇಳಿ ಬಲ ತೊಟ್ಟು ಕಾಂತರಾಜ್ ಅವರನ್ನ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರಿ. ನಿಸ್ವಾರ್ಥವಾಗಿ ಅವರ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಅವ್ರೇನ್ ಮಾಡಿದ್ರು ಅನ್ನೋದು ತಮ್ಮೆಲ್ಲ ಗೊತ್ತಾಗಿದೆ. ಯಾವತ್ತು ಮಾಡಿರ್ತಕ್ಕಂಥ ಸಹಾಯಕ್ಕೆ ನಾವು ಋಣಿಯಾಗಿರಬೇಕು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯನ್ನು ಪತಿಯೇ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಗೌರಿಬಿದನೂರು ತಾಲೂಕಿನ ನಗರಗೆರೆ ಗ್ರಾಮದಲ್ಲಿ ನಡೆದಿದ್ದು, ಈ ಕೃತ್ಯದಿಂದ ಇಡೀ ನಗರಗೆರೆ ಗ್ರಾಮ ಬೆಚ್ಚಿ ಬೀಳುವಂತಾಗಿದೆ. ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯನ್ನ ಬರ್ಬರವಾಗಿ ಪತಿಯೇ ಕೊಲೆ ಮಾಡಿರುವ ಘಟನೆ ಗೌರಿಬಿದನೂರು ತಾಲೂಕಿನ ನಗರಗೆರೆ ಗ್ರಾಮದಲ್ಲಿ ನಡೆದಿದೆ. 19 ವರ್ಷದ ನವ್ಯಶ್ರೀ ಕೊಲೆಯಾದ ಗೃಹಿಣಿಯಾಗಿದ್ದು, ಸತೀಶ್ ಕುಮಾರ್ ಎಂಬ ಪಾಪಿ ಪತಿ ಕೊಲೆ ಮಾಡಿರುವ ಆರೋಪ ಎದುರಿಸುತ್ತಿದ್ದಾನೆ. ಇವರಿಗೆ ಮದುವೆಯಾಗಿ ಕೇವಲ 8 ತಿಂಗಳು ಕಳೆದಿತ್ತು ಎಂದು ತಿಳಿದು ಬಂದಿದ್ದು, 8 ತಿಂಗಳಲ್ಲಿ ಪತ್ನಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವುದು ನೆರೆದಿದ್ದ ಜನರಲ್ಲಿ ಆತಂಕ ಮೂಡಿಸಿದೆ. ಕಳೆದ 8 ತಿಂಗಳ ಹಿಂದೆ ನವ್ಯಶ್ರೀ ಮತ್ತು ಸತೀಶ್ ಕುಮಾರ್ ಪ್ರೀತಿಸಿ ಮದುವೆಯಾಗಿದ್ರಂತೆ. ಆದರೆ ಮದುವೆಯಾದ ದಿನದಿಂದಲೂ ಸತೀಶ್ ಕುಮಾರ್ ಪ್ರತಿನಿತ್ಯ ಕುಡಿದು ಬಂದು ಮನೆಗೆ ತಡವಾಗಿ ಬರ್ತಿದ್ದ ಎನ್ನಲಾಗಿತ್ತು. ಇದನ್ನ ಪ್ರಶ್ನಿಸಿದ ಪತ್ನಿ ನವ್ಯಶ್ರೀ ಅವರನ್ನ ಕುಡಿದ ಅಮಲಿನಲ್ಲಿ ಕಬ್ಬಿಣದ ಪೈಪ್ನಿಂದ ಹಲ್ಲೆ ಮಾಡಿದ್ದಾನೆ. ಕಬ್ಬಿಣದ ಪೈಪ್ನಿಂದ ಹಲ್ಲೆ ಮಾಡಿದ ವೇಳೆ ಭೀಕರ ಗಾಯಗೊಂಡ ನವ್ಯಶ್ರೀ ತೀವ್ರ ರಕ್ತಸ್ರಾವವಾಗಿ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಗೌರಿಬಿದನೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದ ನವ್ಯಶ್ರೀಯನ್ನ ನಗರಗೆರೆ ಗ್ರಾಮದ ಸತೀಶ್ ಕುಮಾರ್ ಪ್ರೀತಿಸಿ ಮದುವೆಯಾಗಿದ್ದ. ನಿನ್ನೆ ನಡೆದ ಗಲಾಟೆಯಲ್ಲಿ ಕಬ್ಬಿಣದ ಪೈಪ್ನಿಂದ ನವ್ಯಶ್ರೀಯ ಮೇಲೆ ಹಲ್ಲೆ ನಡೆಸಿದ್ದು, ಗಂಭೀರ ಗಾಯಗೊಂಡಿದ್ದ ನವ್ಯಶ್ರೀಯನ್ನ ಆಸ್ಪತ್ರೆಗೆ ರವಾನಿಸುವ ವೇಳೆ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಮೃತದೇಹವನ್ನ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದ್ದ. ಘಟನೆ ವಿಚಾರ ತಿಳಿದು ಸ್ಥಳಕ್ಕೆ ಗೌರಿಬಿದನೂರು ಸಿಪಿಐ ಭೇಟಿ ಪರಿಶೀಲನೆ ನಡೆಸಿದ್ದ. ಆರೋಪಿ ಸತೀಶ್ ಕುಮಾರ್ನ ವಶಪಡಿಸಿಕೊಂಡು ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಆಕಲತಿಮ್ಮನಹಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರ್ತಕ್ಕಂತಹ ಯಲ್ಲಮ್ಮ ದೇವಿ, ಕಾಟೇರಮ್ಮ ದೇವಿ ಹಾಗೂ ದೊಡ್ಡಮ್ಮ ದೇವಸ್ಥಾನದಲ್ಲಿ 22/1/26 ಹಾಗೂ 23/1/26 ಹಲವಾರು ಪೂಜಾ ಕಾರ್ಯಕ್ರಮಗಳು, ಅಂದರೆ 22/1/26 ಹೋಮ ಯಜ್ಞಯಾಗಾದಿಗಳು, 23/1/26 ಧ್ವಜ ಸ್ತಂಭ ಸ್ಥಾಪನೆ ಹಾಗೂ ದೇವರ ಪ್ರತಿಷ್ಠಾಪನೆ ಹಾಗೂ ಇನ್ನೂ ಹಲವಾರು ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಧ್ವಜಗೋಪುರ ಸ್ಥಾಪನೆ ಸಹ ಇರುತ್ತದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ನಮ್ಮ ಆಕಲತಿಮ್ಮನಹಳ್ಳಿ ಗ್ರಾಮಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಿ, ಜೊತೆಗೆ 12 ಗಂಟೆಗೆ ಮಹಾಮಂಗಳಾರತಿ ಇರುತ್ತದೆ ಹಾಗೂ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರ್ತದೆ.
ಎಲ್ಲರೂ ಬಂದು ಈ ಒಂದು ಪೂಜಾ ಕಾರ್ಯಕ್ರಮ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಾಗಿ ತಮ್ಮಲ್ಲಿ ಸವಿನಯ ಮನವಿ. ಸಮಸ್ತ ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ 20% ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕೋಲಾರ ನಗರ ನಿರ್ಮಾತೃ ಟಿ ಚೆನ್ನಯ್ಯನವರನ್ನು ಸ್ಮರಿಸುವ ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದು ಸಂಸದ ಮಲ್ಲೇಶ್ ಬಾಬು ಹೇಳಿದರು. ಟಿ ಚೆನ್ನಯ್ಯನವರ 41ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ದಿವಂಗತ ಟಿ ಚೆನ್ನಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಿ ಮಾತನಾಡಿದ ಸಂಸದ ಮಲ್ಲೇಶ್ ಬಾಬು, ಟಿ ಚೆನ್ನಯ್ಯ ಅವರು ಸ್ವಾತಂತ್ರ್ಯ ಹೋರಾಟಗಾರರು, ಸಂವಿಧಾನ ರಚನಾ ಸಭೆಯ ಸದಸ್ಯರು, ಗಾಂಧಿವಾದಿಗಳು ಮತ್ತು ಕೆಂಗಲ್ ಹನುಮಂತಯ್ಯನವರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದವರು. ಇವರು ಕೋಲಾರಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದು ಇಂದಿನ ಹಳೆ ಬಸ್ ನಿಲ್ದಾಣ, ನಚಿಕೇತನ ವಿದ್ಯಾರ್ಥಿ ನಿಲಯ, ಸಂತೆ ಪ್ರಾಂಗಣ, ಉದ್ಯಾನವನಗಳ ನಿರ್ಮಾಣ ಸೇರಿದಂತೆ ಜಿಲ್ಲೆಗೆ ಮೊಟ್ಟ ಮೊದಲು ವಿದ್ಯುತ್ ಶಕ್ತಿಯನ್ನ ಒದಗಿಸಿಕೊಟ್ಟ ಮಹನೀಯ ಹಾಗೂ ಮಹಾತ್ಮ ಗಾಂಧಿಯವರನ್ನ ಕೋಲಾರದ ಇಂದಿನ ಗಾಂಧಿ ನಗರಕ್ಕೆ ಕರೆತರಲು ಮಹತ್ತರ ಪಾತ್ರ ವಹಿಸಿದ್ರು. ಇಂತಹ ಮಹನೀಯ ವ್ಯಕ್ತಿಯನ್ನ ಸ್ಮರಿಸುತ್ತಾ ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸುವುದರ ಮೂಲಕ ಜಿಲ್ಲೆಯ ಜನತೆಗೆ ಹಾಗೂ ಇಂದಿನ ಯುವ ಪೀಳಿಗೆಗೆ ಅವರ ಆದರ್ಶಗಳನ್ನು ತಿಳಿ ಹೇಳಬೇಕಾಗಿದೆ ಎಂದರು. ಎಲ್ಲ ಪಾಯಿಂಟ್ಸ್ ಹಾಕಿಕೊಟ್ಟಿದ್ರು ಇವೆಲ್ಲ ನನಗೆ, ಆದರೆ ಆ ಕಿರುಚಿತ್ರದಲ್ಲೆಲ್ಲ ಹೇಳಿಬಿಟ್ಟಿದ್ದಾರೆ. ಇದಕ್ಕಿಂತ ಜಾಸ್ತಿ ಏನು ಹೇಳಕ್ಕೆ ನನಗೆ ಇದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನನಗೆ ಅವ್ರನ್ನ 41 ವರ್ಷ ಆದ್ಮೇಲೆ ಇವತ್ತು ಈ ಪ್ರೋಗ್ರಾಮ್ ಮಾಡ್ತಾರಲ್ಲ, ಅದೊಂದು ನನಗೆ ಬೇಜಾರಾಗುತ್ತೆ. ಯಾಕಂದ್ರೆ ವರ್ಷನೂ ಅವರು ಸಾಧನೆಗಳು ಏನು ಮಾಡಿದಾರೋ ಅದನ್ನೇ ಜನಕ್ಕೆ ತಿಳಿಬೇಕಂದ್ರೆ ಅದು ವರ್ಷನೂ ಅವ್ರು ಆಗ್ತಾನೆ ಇರಬೇಕು. ಇಂತಹ ಒಂದು ಕಾರ್ಯಕ್ರಮ, ಅದರಲ್ಲೂ ಯುವಕರಿಗೆ ಏನೋ ಒಂದು ಹಾಸ್ಟೆಲ್ ಕಟ್ಟಿ ಆವಾಗ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಟ್ಟರು, ಅದನ್ನ ಅವರು
ಸ್ಥಾಪನೆ ಮಾಡಿ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಮಳವಳ್ಳಿಯಲ್ಲಿ ನಡೆದ ಜಯಂತಿಗೆ ಆಗಮಿಸಬೇಕಿತ್ತು, ಕಾರಣಾಂತರಗಳಿಂದ ಬರಲು ಸಾಧ್ಯವಾಗಲಿಲ್ಲ. ನಾಳೆ ಬರಬೇಕಿದ್ದ ಕಾರ್ಯಕ್ರಮಕ್ಕೆ ಹಿಂದೆ ಬಂದಿದ್ದೇನೆ. ಪುತ್ತೂರು ಎಂದರೆ ಎನರ್ಜಿ ಕೇಂದ್ರ, ಸಾಂಸ್ಕೃತಿಕ ದಾಸೋಹ ಚೆನ್ನಾಗಿದೆ. ಕನ್ನಡ ಮತ್ತು ಕನ್ನಡ ಕಲಾವಿದರನ್ನ ಆಶೀರ್ವದಿಸಿ ಬಡವರು ಮತ್ತು ರೈತರ ಮನೆಗಳು ಬೆಳೆಯಬೇಕು ಎಂದು ನಟ ನೀನಾಸಂ ಸತೀಶ್ ಹೇಳಿದರು. ಸುತ್ತೂರು ಜಾತ್ರೆಯಲ್ಲಿ ನಟ ನೀನಾಸಂ ಸತೀಶ್ ಮಾತನಾಡಿ, ನಾವು ಒಳ್ಳೆಯದನ್ನ ಮಾಡಬೇಕು ಎಂದರೆ ಶಿಕ್ಷಣವನ್ನ ಹೆಚ್ಚು ಕೊಡಿಸಬೇಕು, ಗುರು ಹಿರಿಯರಲ್ಲಿ ದೇವರನ್ನ ಕಾಣಬೇಕು. ನನ್ನ ಮುಂದಿನ ಚಿತ್ರ ದೊಡ್ಡ ಮಟ್ಟದಲ್ಲಿ ಬಿಡುಗಡೆಯಾಗ್ತಿದ್ದ, ನಿಮ್ಮೆಲ್ಲರ ಆಶೀರ್ವಾದ ಸಿಗಬೇಕು ಎಂದರು. ಸುತ್ತೂರು ಸಮೀಪದ ನಗರ್ಲೆ ಗ್ರಾಮದ ನಟ NS ನಾಗಭೂಷಣ್ ಮಾತನಾಡಿ, ಎಲ್ಲರೂ ಒಪ್ಪುವಂತ ಕ್ಷೇತ್ರ ಸುತ್ತೂರು. ಸಾಂಸ್ಕೃತಿಕವಾಗಿ ಮಟ್ಟದ ಕೊಡುಗೆ ಅಪಾರ. ಕನ್ನಡ ಸಾಹಿತ್ಯ ಓದಬೇಕು, ಜೊತೆಗೆ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡಬೇಕು. ಈಗಿನ ಮಕ್ಕಳಿಗೆ ಕನ್ನಡ ಬರೆಯಲು ಓದಲು ಕೂಡ ಬರುವುದಿಲ್ಲ. ನಮ್ಮ ಕನ್ನಡವನ್ನ ನಮ್ಮ ಮಕ್ಕಳಿಗೆ ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದರು. ಎಷ್ಟು ಚೆನ್ನಾಗಿದೆ. ನನಗೆ ದಾಸೋಹದ ಬಗ್ಗೆ ಯಾವಾಗಲೂ ಬಹಳ ಅಂದ್ರೆ ಬಹಳ ಖುಷಿ ಆಗುತ್ತೆ. ನಂಗೆ ಯಾವಾಗಲೂ ಈ ನನ್ನ ಮದುವೆ ವಿಷಯ ಬಂದಾಗ ಯಾಕೆ ಖರ್ಚು ಮಾಡ್ತಾರೆ ಅಂತ ಎಲ್ಲ ಒಂದಿಷ್ಟು ಜನ ಕ್ವಶನ್ ಮಾಡ್ತಾ ಇದ್ದಾರೆ. ನನಗೆ ಹೇಗೆ ಅಂದ್ರೆ ನನಗೆ ಯಾವಾಗಲೂ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ, ನನ್ನ ಹೆಂಡತಿ ಕೂಡ ಹೇಳ್ತಿರ್ತಾರೆ, ನೀನು ಜನಗಳ ಜೊತೆ ಇದು ಅಭ್ಯಾಸ ನಿಮಗೆ ಒಬ್ಬೊಬ್ಬನೇ ಇರೋಕ್ಕೆ ಬರಲ್ವಲ್ಲ ಅಂತ. ನನಗೆ ಏನಂದ್ರೆ ನಾವು ಸೇರ್ಕೋಬೇಕಲ್ವಾ, ಸೇರ್ಬೇಕು, ಎಲ್ಲರೂ ಸೇರಿ ಏನೋ ಒಂದು ಮಾಡ್ಬೇಕು, ಎಲ್ಲರೂ ಸೇರಿ ಮುಂದೆ ಹೋಗ್ಬೇಕು, ಎಲ್ಲರೂ ಸೇರಿ ಏನೋ ಮಾಡ್ಬೇಕಾದ್ರೆ ಬಹಳ ದೊಡ್ಡದಾಗಿ ಏನೋ ಒಂದು ಚೆನ್ನಾಗಾಗುತ್ತೆ, ಏನೋ ಒಂದು ಬದಲಾವಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಎಲ್ಲ ಸೇರಿ ಊಟ ಮಾಡಬೇಕು, ಎಲ್ಲ ಸೇರಿ ಬೆಳಿಬೇಕು. ಸೊ ಅದು ಬಹಳ ಚೆನ್ನಾಗಿರುತ್ತೆ ಅಂತ. ಇನ್ನು ಇದೇ ಸಂದರ್ಭದಲ್ಲಿ ಸಂಗೀತ ನಿರ್ದೇಶಕ ವಾಸುಕಿ ವೈಭವ್ ಹಾಗೂ ಎಲ್ಲ ನಟರು ಹಾಡಿ ರಂಜಿಸಿದ್ರ. ನೆಚ್ಚಿನ ನಟರನ್ನ ನೋಡಲು ಅಭಿಮಾನಿಗಳು ಕಿಕ್ಕಿರಿದು ತುಂಬಿದ್ರ. ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ದಿದ್ದ ದೃಶ್ಯ ಕಂಡುಬಂದಿತ್ತ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636.
ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ವಿರಾಮದ ನಂತರ ಮತ್ತೊಮ್ಮೆ ಸಿಟಿ ನ್ಯೂಸ್ಗೆ ಸ್ವಾಗತ. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಅಕ್ರಮ ಕಲ್ಲು ಗಣಿಗಾರಿಕೆ, ಬ್ಲಾಸ್ಟಿಂಗ್, ತಪ್ಪಿದ ಭಾರೀ ಅನಾಹುತ. ಮೆಡಿಕಲ್ ಕಾಲೇಜು ಸಮೀಪದಲ್ಲಿರುವ ಖಾಸಗಿ ಜಮೀನಿನಲ್ಲಿ ಬೃಹತ್ ಸ್ಫೋಟಕ ಬಳಸಿ ಅಕ್ರಮ ಬ್ಲಾಸ್ಟಿಂಗ್, ವಸ್ತುಗಳ ಸೀಸ್ ಮಾಡಿದ ಪೊಲೀಸರು. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದ ಮಾಜಿ ಶಾಸಕ NH ಶಿವಶಂಕರ್ ರೆಡ್ಡಿ. ಗೌರಿಬಿದನೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜನಸಂಪರ್ಕ ಯಾತ್ರೆಗೆ ಚಾಲನೆ. ಶಾಸಕ ಪುಟ್ಟಸ್ವಾಮಿ ಗೌಡ ವಿರುದ್ಧ ಗುಡುಗಿದ ಶಿವಶಂಕರ್ ರೆಡ್ಡಿ. ಪ್ರೀತಿಸಿ ಮದುವೆಯಾದ ಪತ್ನಿಯನ್ನೇ ಕೊಂದ ಪಾಪಿ ಪತಿ. 8 ತಿಂಗಳ ಹಿಂದಷ್ಟೇ ವಿವಾಹವಾಗಿದ್ದ ಆರೋಪಿ ಸತೀಶ್ ಕುಮಾರ್ ಕಬ್ಬಿಣದ ಪೈಪ್ನಿಂದ ಭೀಕರವಾಗಿ ಹಲ್ಲೆ ಮಾಡಿ ನವ್ಯಶ್ರೀ ಕೊಲೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.